ನಮಸ್ತೆ. ಈ ಕಡೆ ಸಾರ್. ಆ, ಯಾವ ಕಡೆ? ಈ ಕಡೆ. ನಮಸ್ಕಾರ ನಮಸ್ಕಾರ ಅಣ್ಣ, ನಮಸ್ಕಾರ. ಬಡ್ತಿಕ ನಾಮ್ ಗಾಡಿಗೆ ಸ್ವಾಗತ. ಆಕ್ಸಿಡೆಂಟ್ ಕತೆಗಳ ಭೂತಗಳ ಬಾಯಿಂದ ಕೇಳಿ. ಏನಿದು ಬೆಳಗ್ಗೆ ಬೆಳಗ್ಗೆನ ಶುರು ಮಾಡ್ಕೊಂಡಿದ್ದಾರೆ ಅಂತ ನೀವು ಅಂದ್ಕೊಂಡ್ಬೋದು. ಆ ಥರ ಇಲ್ಲ. ವಿಷಯ ಏನು ಅಂದರೆ, ನಮ್ಮ ಹಿಂದಿನ ಅತಿಥಿ 1 ಗಂಟೆ ಲೇಟಾಗಿ ಬರ್ತಾರೆ. ಅಲ್ಲಿವರೆಗೂ ನಾನು ಸ್ವಲ್ಪ ಅರೇ ಏಯ್ ಬಂದುಬಿಟ್ರಾ? ತಾಳ್ರಪ್ಪ, 1 ನಿಮಿಷ ತಾಳ್ರಿ, ಲೈಟ್ ಹಾಕ್ತೀನಿ. ಬಂದ್ಬಿಟ್ರಾ ನೀವು? ಎಲ್ಲ ಬಂದಿದ್ದಾರೆ. ವಾ 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 ವಾ, ಸ್ವಾಗತ, ನಿಮಗೆ ಸ್ವಾಗತ ಅಣ್ಣ. ಅರೆ ಇಟ್ಸ್ ಓಕೆ ಸುನಿಲಾಲ್ ಅವರೇ. ಚುನಿಲಾಲ್ ಬಿಡು, ಯಾರೂ ಇಲ್ಲ, ಪರವಾಗಿಲ್ಲ, ಕ್ಷಮಿಸಿ. ನೀವು ಸ್ವಲ್ಪ ಲೇಟ್ ಬರ್ತೀರಾ ಅಂತ ನಾನು ಸ್ವಲ್ಪ ಲಿಟಲ್ ಅಂದರೆ ಸ್ವಲ್ಪ ಟೈಮ್ ಪಾಸ್. ಹಾಗಾದ್ರೆ ನೀವೇನಾದರೂ ಕುಡಿತೀರಾ, ತಿಂತೀರಾ? ನಾನು ಕುಡಿದ್ರೆ ಬಿಟ್ಟು ಬಂದಿದ್ದೆ, ನೀವು ಬೇಕಾದ್ರೆ ಸ್ವಲ್ಪ ಸೈಡ್ಸ್ ಕೊಟ್ರೆ ಸಾಕು. ಅರೆ ಆಯ್ತಾಯ್ತು. ಇದು ನೋಡಿ, ನಿಮಗೋಸ್ಕರ ಕಡಲೆ ಬೀಜ ತರಿಸಿದ್ದೀನಿ. ಪರವಾಗಿಲ್ಲ ಬಿಡಿ. ಏನು ತಿನ್ನೋದು ಈ ಹೊಸ್ತಿಯಲ್ಲಿ? ನಾನು ಏನು ತಿನ್ನಕ್ಕೆ ಸಾಧ್ಯ? ಅದು ಸರಿ, ಪರವಾಗಿಲ್ಲ ಬಿಡ್ರಿ, ನಾನೇ ತಿಂತೀನಿ. ಯಾಕಂದರೆ ನಾನು ಏನೂ ತಿಂದಿಲ್ಲ, ಬರೀ ಕುಡಿದಿದ್ದೀನಿ. ಹಾಗಾದರೆ ವಿಷಯ ಏನಂದರೆ, ಕಾಲೇಜಿನ ನಂತರ ನಾವು 3 ಸ್ನೇಹಿತರು ಸೇರಿದ್ವಿ. ನಾನು, ಚುನಿಲಾಲ್, ಚಂದ್ರಮುಖಿ, ಪಾರು ಮತ್ತು ಎಣ್ಣೆ. ಅರೆ, ಎಲ್ಲರೂ ಸೇರಿ 5 ಜನ ಇದ್ರಲ್ಲ? ಯಾರೇ ನಿಮಗೆ ಗೊತ್ತಿಲ್ಲ, ಮದ್ಯ ಕುಡಿದ ನಂತರ ಎಣಿಕೆ ಸ್ವಲ್ಪ ತಪ್ಪಾಗುತ್ತೆ. ಕುಡುಕರಿಗೆ ಅದು ತಿಳಿಯೋದೇ ಇಲ್ಲ, ಹಾಗೆ ನನಗೂ ತಿಳಿದಿಲ್ಲ. ಹೌದು, ಆದರೆ ನೀವು ಹೇಳಿದ ನನಗೆ ಅರ್ಥವಾಗ್ತಿಲ್ಲ. ಹೌದು, ಹಾಗೆ ಮಾತುಗಳು ಕೂಡ ಸ್ವಲ್ಪ ವಿಳಂಬವಾಗಿ ಅರ್ಥವಾಗುತ್ತೆ. ಆದರೆ ನೀವು 5 ಎಂದು ಹೇಗೆ ಅನಿಸಿದ್ರಿ? ನನಗೆ 5 ಅಂತ ಗೊತ್ತಾಯಿತು, ಯಾಕಂದರೆ ನಾನು ಮದ್ಯ ಕುಡಿದಿಲ್ಲ. ನಾನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ನಮ್ಮ ಇವತ್ತಿನ ಅತಿಥಿಗಳು ಕುಡಿಯುತ್ತಿದ್ರು ಅಂತ ತಿಳಿದು ನಾನು ಕೂಡ ಕುಡಿದಂತೆಯೇ ನಾಟಕ ಮಾಡಿ ಸ್ವಾಗತ ಮಾಡೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಮದ್ಯ ಕುಡಿದು ಇದ್ರೂ ನೀವು ಬುದ್ಧಿವಂತರಲ್ಲ ಎಂದಾಯ್ತು. ಬಿಡಿ, ಪರವಾಗಿಲ್ಲ. ವಿಷಯ ಏನು ಅಂದರೆ, ಸರ್ಕಾರದ ನಿಯಮದ ಅನುಸಾರ BAS ಅಂದರೆ ಬ್ಲಡ್ ಆಲ್ಕೋಹಾಲ್ ಕಾಂಟೆಂಟ್. BSc ಬ್ಲಡ್ ಆಲ್ಕೋಹಾಲ್ ಕಾಂಟೆಂಟ್. ಅಂದರೆ ರಕ್ತದಲ್ಲಿ ಮದ್ಯದ ಪ್ರಮಾಣ ಅಂದರೆ 3% ಜಾಸ್ತಿ ಇದ್ರೆ ವಾಹನ ಚಲಿಸೋದು ದಂಡನೀಯ ಅಪರಾಧವಾಗುತ್ತೆ. ಅಂದರೆ ಫೈನ್ ಕಟ್ಟಿಂಗ್ ಆ್ಯಂಡ್ ಜೈಲಲ್ಲಿ ರಾಗಿ ರುಬ್ಬಿಂಗ್. ಫೈನ್ ಕಟ್ಟಿಂಗ್ ಆ್ಯಂಡ್ ಜೈಲಲ್ಲಿ ರಾಗಿ ರುಬ್ಬಿಂಗ್, ಗೊತ್ತಾಯ್ತಾ? ನಾನು ಗಣಿತದ ಮೇಷ್ಟ್ರಂತೂ ಅಲ್ಲ, ನಮ್ಮ ಪ್ರೇಕ್ಷಕರಿಗೆ ಸರಳವಾದ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಆಲ್ಕೋಹಾಲ್ ಪ್ರಮಾಣ 40% ಜಾಸ್ತಿ ಹೆಚ್ಚಿರುವ ಮದ್ಯಗಳು ಅಂದರೆ ವಿಸ್ಕಿ, ವೋಡ್ಕಾ ಇತ್ಯಾದಿ ಚಿಕ್ಕ ಪ್ಯಾಗ್ 30 ml ಅಥವಾ 4.5 ml ಆಲ್ಕೋಹಾಲ್ ಇರುವ 300 ml ಬಿಯರ್, ಇವುಗಳಿಂದ ಜಾಸ್ತಿ ಕುಡಿದಿದ್ರೆ ಗಾಡಿಯನ್ನು ಚಲಾಯಿಸಬಾರ್ದು. ಇದರ ಅರ್ಥ ನೀವು ಇವುಗಳ ಅಳತೆಗಿಂತ ಜಾಸ್ತಿ ಕುಡಿದಿದ್ರೆ ಅಂತ ಆಯ್ತು. ಪ್ರೇಕ್ಷಕರೇ, ಇವರು ಕೊಟ್ಟಿರುವ ಮಾಹಿತಿ ನಿಮಗೆ ಗೊತ್ತಾಯ್ತಲ್ವಾ? ನಾನು ಎಂದಿನಂತೆಯೇ ಅಮಲಿನಲ್ಲಿರಲಿಲ್ಲ, ಆದರೆ ಹೌದು, ಈ ಲಿಮಿಟ್ಗಳಿಗಿಂತ ಜಾಸ್ತಿ ಕುಡಿದಿದ್ದೆ. ಅದಕ್ಕೆ ನಾನು ಗಾಡಿಯನ್ನು ಆರಾಮಾಗಿ ಓಡಿಸ್ಬೋದು ಅಂತ ಅನ್ಕೊಂಡೆ. ಕಾರಣದಿಂದಲೇ ಏನೋ ದುರಂತ ಸಂಭವಿಸು. ಸರ್, ಎಕ್ಸಾಕ್ಟ್ಲಿ ಏನಾಯ್ತು ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ವಿವರಿಸಿ. ನಾನು, ಚಂದ್ರಮುಖಿ, ಪಾರು ಮತ್ತು ಚುನಿಲಾಲ್ ಬೆವಾಫಾ ಬಾರ್ನಿಂದ ನನ್ನ ಕಾರಿನಲ್ಲಿ ಹೊರಟವು. ಕಾರಿನಲ್ಲಿ ಹೋಗೋದು ಬೇಡ, ನಾವು ಟ್ಯಾಕ್ಸಿಯಲ್ಲಿ ಹೊರಡೋಣ ಅಂತ ಪಾರು ನನಗೆ ಬಹಳ ಸಲ ಹೇಳಿದ್ಲು. ಸರ್, ನೀವು ನಿಮ್ಮ 5ನೇ ಸ್ನೇಹಿತರನ್ನ ಮರೆತು ಬಿಟ್ರಾ? ಎಣ್ಣೆ ಟ್ಯಾಕ್ಸಿಯಲ್ಲಿ ಹೋಗ್ಬೋದಿತ್ತು, ಅಥವಾ ಯಾರಾದರೂ ಕುಡಿದು ಇಲ್ದಿರೋ ಸ್ನೇಹಿತ ಕರೆದುಕೊಂಡು ಹೋಗ್ಬೋದಿತ್ತು. ಆದರೆ ನಾನು ಕುಡುಕ, ನನ್ನ ಎಲ್ಲ ಸ್ನೇಹಿತರು ಕುಡುಕರೇ ಆಗಿದ್ರು. ಸಾಮಾನ್ಯವಾಗಿ ಕುಡುಕನ ಎಲ್ಲ ಸ್ನೇಹಿತರು ಕೂಡ ಕುಡುಕರೇ ಆಗಿರ್ತಾರೆ. ನಮ್ಮ ಎದುರು ಒಂದು ಕಾರ್ ಹೋಗ್ತಿತ್ತು. ಅದು ಬಹಳ ದೂರವಿದೆ ಎಂದು ನನಗನ್ನಿಸ್ತು. ಆದರೆ ನನ್ನ ದೃಷ್ಟಿಗೆ ಮದ್ಯದ ಅಮಲು ಏರಿತ್ತು. ಅದರಿಂದ ನನ್ನ ಜಡ್ಜ್ಮೆಂಟ್ ಪಂಚರ್ ಆಗಿತ್ತು. ಆದರೆ ಅದರೊಂದಿಗೆ ನನ್ನ ಸ್ನೇಹಿತ ಚುನ್ನಿ, ಚಂದ್ರಮುಖಿ, ಪಾರುವಿನ ಪ್ರಾಣ ಕೂಡ ಹೋಯಿತು. ಬಹಳ ದುಃಖದ ವಿಷಯ. ಅಂದರೆ ಒಬ್ಬನ ತಪ್ಪಿನಿಂದ ಬೇರೆ ಎಲ್ಲರ, ಅಂದರೆ ಒಬ್ಬ ವ್ಯಕ್ತಿಯ ಬೇಜವಾಬ್ದಾರಿಯಿಂದ ಅವನೊಂದಿಗಿರುವ ಇನ್ನಿತರರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂತಾಯಿತು. ಐ ಆಮ್ ವೆರಿ ವೆರಿ ಸಾರಿ ಟು ಹಿಯರ್ ದಿಸ್.
ನೀವು ಯಾಕೆ ಕ್ಷಮೆ ಯಾಚಿಸ್ತೀರಾ ಅಣ್ಣ? ಎಲ್ಲ ತಪ್ಪು ಎಣ್ಣೆಯದ್ದು ಹಾಗೂ ನಂದು. ಹೌದು, ಅದು ಸರಿನೇ. ನಾನು ತುಂಬ ಬುದ್ಧಿವಂತ ಎಂದು ಅವತ್ತು ಅಂದ್ಕೊಳ್ದೇ ಇದ್ದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕಡಲೆಯನ್ನು ತಿಂತಿರ್ಲಿಲ್ಲ. ಅದ್ರ ಬದಲು ಕರಣ್ ಅವ್ರ ಜೊತೆಯಲ್ಲಿ ಕಾಫಿಯನ್ನು ಕುಡಿತಿದ್ದೆ. ಅದು ಬಿಡಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನೀವು ಇವತ್ತು ಇಲ್ಲಿ ಕಡಲೆ ಅಂತೂ ತಿಂತಾ ಇರಲಿಲ್ಲ. ನೋಡಿದಿರಲ್ಲ ವೀಕ್ಷಕರೇ, ಇವರ ಕುಡಿತದ ಚಟ ಇವರಿಗೆ ಹಾಗೂ ಇವರ ಸ್ನೇಹಿತರಿಗೆ ಎಷ್ಟು ದುಬಾರಿ ಆಯಿತು ಎಂದು. ಹೌದು ಸ್ನೇಹಿತರೆ, ನಮ್ಮ ಸರ್ಕಾರವು ಬಹಳ ಯೋಚನೆ ಮಾಡಿಯೇ ಈ ಲಿಮಿಟನ್ನು ನಿಯಮಕ್ಕೆ ತಂದಿದ್ದಾರೆ. ಆದ್ದರಿಂದ ನೀವು ಕೂಡ ನನ್ನಂತೆಯೇ ಅತಿ ಬುದ್ಧಿವಂತರು ಎಂದು ಎಂದಿಗೂ ಅಂದ್ಕೊಳ್ಬೇಡಿ. ಹಾಗೂ ಈ ಲಿಮಿಟ್ಗಿಂತ ಹೆಚ್ಚು ಕುಡಿದಿದ್ರೆ ಗಾಡಿಯನ್ನು ದಯವಿಟ್ಟು ಓಡಿಸ್ಬೇಡಿ. ಈ ಮಾತಂತೂ ನಮಗೆ ತುಂಬ ಚೆನ್ನಾಗಿ ಅರ್ಥವಾಯಿತು. ಆದರೆ ನೀವು ಎಷ್ಟೇ ಕುಡಿದಿರಲಿ, ಅದು ಒಂದು ಗುಡ್ಡಕ್ಕೂ ಕುಡಿದಿದ್ರೂ ಕೂಡ ಗಾಡಿಯನ್ನು ದಯವಿಟ್ಟು ಓಡಿಸ್ಬೇಡಿ, ಸರಿ ತಾನೆ? ಹೌದು, ಖಂಡಿತ. ಹಾಗಾದರೆ ನೀವು ನಮ್ಮ ಶೋಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಡಿ ಸಾಹೇಬರೇ. ನಾವು ಇಂತಹ ಅತಿಥಿಗಳನ್ನೇ ನಾವು ನಮ್ಮ ಶೋನಲ್ಲಿ ಬರಮಾಡ್ಕೊಳ್ತೇವೆ, ಯಾಕಂದರೆ ಇವರೊಂದಿಗೆ ನಡೆದ ದುರಂತಗಳು ನಮ್ಮ ಪ್ರೇಕ್ಷಕರು ಏನಾದರೂ ಕಲೀಲಿ ಅಂತ. ಬಹಳ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಹಾಗಾದರೆ ನಾವು ನಮ್ಮ ಇಂದಿನ ಬಂಪರ್ ಸ್ಟಿಕ್ಕರ್ ನೋಡುವ ಸಮಯ. ಸ್ಮಾಲ್ ಇರಲಿ ಅಥವಾ ಲಾರ್ಜ್ ಇರಲಿ, ಅರ್ಧ ಅಥವಾ ತುಂಬಿರಲಿ, ಲಿಮಿಟ್ಗಿಂತ ಜಾಸ್ತಿ ಇದ್ದರೆ ಅದು ಬಹಳ ಕೆಟ್ಟದ್ದು. 4 ಬಾಟಲ್ ವೋಡ್ಕಾ ನಿಮ್ಮ ಎಂದಿನ ಕೆಲಸವಾಗಿದ್ದರೆ ಟ್ಯಾಕ್ಸಿಯನ್ನು ತೆಗೆದುಕೊಳ್ಳಿ, ಡ್ರೈವರ್ನ ಕರೆಸಿಕೊಳ್ಳಿ, ಆದರೆ ಕುಡಿದು ಮಾತ್ರ ಗಾಡಿಯನ್ನು ಓಡಿಸಬೇಡಿ. ಹಾಗಾದರೆ ಬನ್ನಿ ಗೆಳೆಯರೇ, ನಮ್ಮ ಮುಂದಿನ ಎಪಿಸೋಡ್ ನಾವು 3 ಗೆಳೆಯರು ಸಿಗೋಣ. ನೀವು, ನಾನು ಹಾಗೂ ನಮ್ಮ ಭೂತ ಅತಿಥಿ. ಅವರ ಒಂದು ಹೊಸ ಕಥೆಯೊಂದಿಗೆ. ಇನ್ನೊಂದು ಮುಖ್ಯವಾದ ಮಾತು ನೆನಪಿರಲಿ, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ನಮಸ್ಕಾರ.